ಸ್ಯಾಮ್ ಸಮೀರ್ ಕೊಟ್ಟಿರುವಂತಹ ಗಿಫ್ಟ್ ಹೇಗಿದೆ, ಬೊಕ್ಕೆ ಹೇಗಿದೆ ಅಂತ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಕನ್ನಡ ಯೂಟ್ಯೂಬರ್ ಸ್ಯಾಮ್ ಸಮೀರ್ ಮತ್ತು ನೇಹಾ ಗುಪ್ತಾ ಅವರ ಪ್ರೇಮ ಕಥೆ ಮದುವೆಯ ಹಂತ ತಲುಪಿದ್ದು 40,000ಕ್ಕೂ ಹೆಚ್ಚು ಹೂಗಳಿಂದ ಮಾಡಿದ ಭರ್ಜರಿ ಪ್ರಪೋಸಲ್ ಇದೀಗ ವೈರಲ್ ಆಗಿದೆ. ಕನ್ನಡದ ಜನಪ್ರಿಯ ಯೂಟ್ಯೂಬರ್ ಹಾಗೂ ಕಂಟೆಂಟ್ ಕ್ರಿಯೇಟರ್ ಸ್ಯಾಮ್ ಸಮೀರ್ ಮತ್ತು ನೇಹಾ ಗುಪ್ತಾ ಅವರ ಪ್ರೇಮ ಕಥೆ ಇದೀಗ ಮದುವೆಯ ಹಂತ ತಲುಪಿದೆ. ಇಬ್ಬರೂ ವಿಭಿನ್ನ ಧರ್ಮಕ್ಕೆ ಸೇರಿದವರಾಗಿದ್ದರೂ ಪರಸ್ಪರ ಪ್ರೀತಿಯ ಮದುವೆಯಾಗಲು ನಿರ್ಧರಿಸಿದ್ದಾರೆ. ಎರಡು ಕುಟುಂಬಗಳು ಈ ಮದುವೆಗೆ ಒಪ್ಪಿಗೆ ಸೂಚಿಸಿದೆ ಎನ್ನಲಾಗಿದೆ. ಆದರೆ ಈ ಜೋಡಿ ಮದುವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಜಾಲತಾಣಗಳಲ್ಲಿ ಕೆಲವು ಆರೋಪಗಳು ಕೂಡ ಆಗಿತ್ತು. ಇದೀಗ ಈ ಬಗ್ಗೆ ಸ್ಯಾಮ್ ಸಮೀರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ತಮ್ಮ ಹಾಗೂ ನೇಹಾ ನಡುವಿನ ಸಂಬಂಧ ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಕೂಡಿದೆ ಎಂಬುದು ಅವರು ಸ್ಪಷ್ಟಪಡಿಸಿದ್ದಾರೆ. ನೇಹಾಗೆ ಸ್ಯಾಮ್ ಸಮೀರ್ ಅವರು ಭರ್ಜರಿ ನೇಹಾ ಗುಪ್ತಾ ಅವರಿಗೆ ಸ್ಯಾಮ್ ಸಮೀರ್ ನೀಡಿದ ಮದುವೆ ಪ್ರಪೋಸಲ್ ಇದೀಗ ಭಾರೀ ಗಮನ ಸೆಳೆಯುತ್ತಿದೆ. ಬರೋಬ್ಬರಿ 40,000ಕ್ಕೂ ಹೆಚ್ಚು ಹೂಗಳನ್ನು ಬಳಸಿ ಬೃಹತ್ ಬೊಕ್ಕೆ ಸಿದ್ಧಪಡಿಸಿ ಪ್ರೇಯಸಿಗೆ ಸರ್ಪ್ರೈಸ್ ನೀಡಿದ್ದಾರೆ. ಇದಕ್ಕಾಗಿ ಸ್ಯಾಮ್ ಸಮೀರ್ ಹಾಗೂ ಅವರ ಸ್ನೇಹಿತರು ಹಲವು ದಿನಗಳಿಂದ ಭರ್ಜರಿ ಪ್ಲ್ಯಾನ್ ಮಾಡಿದ್ದಾರೆ. ಫೋಟೋಶೂಟ್ ಎಲ್ಲ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ನೆಕ್ಸ್ಟ್ ನೇಹಾವನ್ನು ಕರೆಸಿಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿ ಸುಮಾರು 2 ಗಂಟೆಗಳ ಕಾಲ ಕೊಠಡಿಯಲ್ಲಿ ಇರಿಸಲಾಗಿತ್ತು. ನಂತರ ಕೊಠಡಿಯ ಲೈಟ್ಗಳನ್ನು ಆಫ್ ಮಾಡಲಾಯಿತು. ಸ್ಯಾಮ್ ಅವರ ಸ್ನೇಹಿತರು ಒಂದೊಂದು ಲೈಟ್ ಬೋರ್ಡ್ ಹಿಡಿದು ನಿಂತರು. ಎಲ್ಲರಿಗೂ ಸೇರಿಸಿ ವಿಲ್ ಯು ಮ್ಯಾರಿ ಮೀ ಎಂದು ಸಂದೇಹ ಬೆಳಗಿಸಿದಾಗ ಸ್ನೇಹ ಅವರ ಕಣ್ಣಿನ ಪಟ್ಟಿ ತೆಗೆಯಲಾಯಿತು. ಅದನ್ನು ನೋಡಿ ಸ್ನೇಹ ಅವರು ಬೆರಗಾಗಿ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದು ಬೊಕ್ಕೆ ಅಂತೂ ಭಾರಿ ವೈರಲ್ ಆಗ್ತಿದೆ. ಇನ್ಸ್ಟಾದಲ್ಲಿ ಎಲ್ಲ ರೀಲ್ ಇದೇ ಬರ್ತಾ ಉಂಟು. ನಿಮಗೆ ಹೇಗೆ ಅನಿಸ್ತಂತ ಮುಂದೆ ಹೇಳ್ಕೊಂಡು ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಬೈ.